ನೋಡಿ ರಕ್ಷಾ ಫೌಂಡೇಶನ್ ಈ ಕಾರ್ಯಕ್ರಮಕ್ಕೆ ಇವರೇ ಸ್ಪಾನ್ಸರ್. ರಕ್ಷಾ ಫೌಂಡೇಶನ್ ತುಂಬ ಥ್ಯಾಂಕ್ಸ್ ಸರ್. ನೀವು ಕೂತ್ಕೊಳ್ಳಿ ಸರ್, ಕೂತ್ಕೋಗ್ರ ಆರಾಮಾಗಿ ಕೂತ್ಕೊಂಡು ಹೋಗ್ರಿ. ನೋಡಿ ಸರ್ ಹೀಗೆ ಸರ್ ಇಲ್ಲಿ ಹಿಂಗೆ ಮಾತಾಡಿ ಹಿಂಗೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಬಿ ಪಿ ಪ್ರಾಬ್ಲಮ್ ಬಾ ಸೈಡ್ ಬನ್ನಿ. ಒಂದು ಸ್ಟೆಪ್ ನಾನು ಬುದ್ಧಿ ಗೊತ್ತಾಗಿದೆ. ಅದು ನಮಗೆ ಹೆಲ್ತ್ ಬಗ್ಗೆ ಸರ್ ಇವತ್ತು ವಿಶೇಷವಾಗಿ ಒಂದು ಉಚಿತ ಆರೋಗ್ಯ ತಪಾಸಣೆ ನಡೆಸ್ತಾ ಇದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ನನ್ನ ಹೆಸರು ನಾಗೇಶ್ ರಾವ್ ಅಂತೇಳಿ ಛತ್ರಪತಿ ಸೇವಾ ಫೌಂಡೇಶನ್ ಮತ್ತು ಹಿಂದೂಮಲೇಶ್ವರ ದೇವಸ್ಥಾನ ಕಡೆಯಿಂದ ನಾವು ಪ್ರತಿ ತಿಂಗಳು 2ನೇ ಭಾನುವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವಿವಿಧ ಬಡಾವಣೆಗಳಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸೊ ಇದು 4ನೇ ಭಾನುವಾರದ ಕ್ಯಾಂಪು. ಸುಮಾರು ಜನ ಬೆಳಗ್ಗೆ 7:30ಇಂದನೇ ಬಿ ಪಿ, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಕಣ್ಣು, ಆರ್ಥೋ, ಹಾರ್ಟು, ECG, ಎಕೋ, ಒಬ್ಬ ಮನುಷ್ಯನಿಗೆ ಯಾವ್ಯಾವುದು ಪರೀಕ್ಷೆಗಳನ್ನ ಮಾಡಬೇಕೋ ಪ್ರತಿಯೊಂದು ಕೂಡ ನಾವು ಇಲ್ಲಿ ಉಚಿತವಾಗಿ ಮಾಡ್ತಾಯಿದ್ದೀವಿ. ಆಲ್ ಇಂಡಿಯಾ ದಲಿತ ರೈತ ಸಮಿತಿಯಲ್ಲಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಇವರು ಮಾಡ್ತಾ ಇರೋದು ನಮ್ಮ ಮೋಹನ್ ಅವರು ಮಾಡ್ತಾ ಇರೋದು ಎಲ್ಲ ಬಡವರಿಗೆ ಇವಾಗ ಯಾವ ಐಟೆಕ್ ಹಾಸ್ಪಿಟ್ಲಲ್ಲಿ ಏನೇನು ಟ್ರೀಟ್ಮೆಂಟ್ ಇದೆ, ಏನೇನು ECG ಅವೆಲ್ಲ ಮಾಡಬೇಕಾಗಿರೋದು ಅಷ್ಟೊಂದು ದುಡ್ಡು ಕೊಟ್ಟು ಹೋಗಿ ಅಲ್ಲಿ ಮಾಡಿಸ್ಕೊಂಬರೋಂಥ ಜನ ಯಾರೂ ಅಷ್ಟೊಂದು ಬಡವರಲ್ಲಿ ಇರೋಲ್ಲ. ಮನೆ ಕೆಲಸದವ್ರು ಇರ್ಬೋದು, ಈ ಕಾರ್ಮಿಕರು ಇರ್ಬೋದು, ಎಲ್ಲರಿಗೂ ಭಾರಿ ಉಪಯೋಗ ಆಗ್ತಾಯಿದೆ. ಇವ್ರು ಮಾಡ್ತಾ ಇರೋವಂಥ ಕೆಲಸ ಭಾರಿ ಒಳ್ಳೆ ಕೆಲಸ. ದೊಡ್ಡವ್ರು ಮಾಡಬೇಕಾಗಿರೋದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರೋವಂಥ ದೊಡ್ಡವ್ರು ಮಾಡಬೇಕಾಗಿರೋದು ಇವ್ರು ಮಾಡ್ತಾ ಇದ್ದಾರೆ ಸಂಘ ಸಂಸ್ಥೆಯರಂದರೆ. ಸರ್ ಈಗ ಸ್ನೇಹಿತರು ಹೇಳಿದ್ರು ಎಲ್ಲ ಯುವಕರು ಇವರು ಒಂದು ಒಳ್ಳೆ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಹೌದು, ಈಗ ನಿಮ್ಗೆ ಗೊತ್ತಿರ್ಬೋದು ಜಿಲ್ಲೆ ಪಾರ್ಟಿಗಳು ವಿಜಯ್ ಅವರೆಲ್ಲ ಬಂದಿರೋದು ಯೂತ್ಸೇ. ಹಾಗಾಗಿ ಯೂತ್ಸು ಇನ್ನು ಬೇಕಾಗುತ್ತೆ ಮುಂದಕ್ಕೆ. ಸೊ ನಾವು ಉದ್ದೇಶ ಏನು, ನಮ್ಮ ಸ್ವಾರ್ಥಕ್ಕೆ ಆಗಲ್ಲ. ಸೊ ಸಮಾಜ ಸೇವೆಗಾಗಿ ಬದಲಾವಣೆ ಆಗಬೇಕಾಗಿದೆ. ಸೊ ನಮಗೆ ನಾವೇ ದ್ವೇಷ ಮಾಡ್ಕೊಳ್ಳೋದಕ್ಕಿಂತ ನಾವು ಒಳ್ಳೆತನವನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಸೊ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತೇಳಿ ಸೊ ಈ ಒಂದು ಶಿಬಿರವನ್ನು ಮಾಡ್ತಾಯಿದ್ವಿ. ನಾಗೇಶ್ ಸರ್ ಅವರು, ಪಟೇಲ್ ಅಣ್ಣವರು ಪ್ರಮುಖವಾಗಿ ನಮ್ಮ ಇದಕ್ಕೆ ಸುಮ್ಮನೆ ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಆರೋಗ್ಯ ಶಿಬಿರದಲ್ಲಿ ನಮ್ಮ ದಲಿತ ರಕ್ಷಣಾ ಉಪಾಧ್ಯಕ್ಷರಾದಂಥ ಲೋಕೇಶ್ ಅಣ್ಣವರು ಕೂಡ ಬಂದು ಭಾಗವಹಿಸಿ ತುಂಬ ಅತ್ಯುತ್ತಮವಾಗಿ ಮಾಡ್ತಿದ್ದೀಯಮ್ಮ, ಚೆನ್ನಾಗಿದೆ ಅಂತ ಹೇಳಿದಾಗ ನಮಗೆ ಭಾಳ ಸಂತೋಷ ಆಗುತ್ತೆ. ಹಾಗೆ ಪೇಷಂಟ್ಗಳವರು ಏನೋ ಸಮಸ್ಯೆ ಇರೋರು ಬಂದು ಬರೀ ಬ್ಲಡ್ ಚೆಕಪ್ಪು ಮತ್ತು ಏನೋ ಮೆಡಿಷನ್ ಕೊಡೋದು ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಹಲವಾರು ಫೆಸಿಲಿಟಿ ಕೊಟ್ಟಿದ್ದೀರಾ, ತುಂಬಾ ಒಳ್ಳೆಯ ಶಿಬಿರ ಮಾಡಿದ್ದೀರಾ ಅಂಥವರು ಮನಸ್ಸು ಬಿಚ್ಚಿ ಮಾತಾಡ್ತಿದ್ದಾರಲ್ಲ, ಅದು ನಮಗೆ ಏನೋ ಒಂದು ಕಡೆ ದೊಡ್ಡ ಆಶೀರ್ವಾದ ಅನಿಸುತ್ತೆ. ಮುಂದಿನ ನಮ್ಮ ಭವಿಷ್ಯಕ್ಕೆ ಒಂದು ಆಶೀರ್ವಾದ. ಸರ್ ಯುವಕರಿಗೆ, ನಿಮ್ಮ ಸ್ನೇಹಿತರುಗಳಿಗೆಲ್ಲ ಏನು ಹೇಳ್ತೀರಾ? ಯುವಕರಿಗೆ ಹೇಳ್ತೀವಿ, ಇಂಥ ಒಂದು ಶಿಬಿರಗಳು ಈಗ ಜನರಿಗೆ ಯಾವುದೇ ಒಂದು ಖಾಸಗಿ ಹಾಸ್ಪಿಟ್ಲಿಗೆ ಹೋದ್ರೂ ಕನಿಷ್ಠ ಪಕ್ಷ 10,000 ರೂಪಾಯಿ ಮೇಲ್ಪಟ್ಟೆ ಈಗೆಲ್ಲರೂ ಚಿಕಿತ್ಸೆಗಳಿರೋದು. ಸೊ ಹಾಗಾಗಿ ಇನ್ನೂ ಅನುಕೂಲವಾಗಿರೋಂಥ ಫೌಂಡೇಶನ್ಸು ಮತ್ತು ಟ್ರಸ್ಟ್ನವರು ಇನ್ನೂ ಹಲವಾರು ಏನು ದೇವರವರ ಏನೋ ಅನುಕೂಲ ಕೊಟ್ಟಿರ್ತಾರೆ. ಮೇಡಮ್ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ನಡೀತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಸರ್ ಹೆಲ್ತ್ ಕ್ಯಾಂಪ್ ಈ ಕಡೆಯಿಂದ ಮಾಡಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಎಲ್ಲ ಥರದ್ದು ಕಣ್ಣು ಮತ್ತು ಹಣ್ಣು ಬ್ಲಡ್ ಟೆಸ್ಟು ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ 7:30 ನಾವು ಯಾವಾಗಲೂ ವರ್ಷ ಮಾಡಿಸ್ತಾನೆ ಇರ್ತಾರೆ. ಮತ್ತು ಎಷ್ಟು ಜನ ಇವತ್ತು ಇಲ್ಲಿ ಒಂದು ಸೇರಿದ್ದೀರಾ? ಸರ್ ಎಲ್ಲ ಅಂದರು ಇವಾಗ 500-600 ಅವರು ಇದ್ದಾರೆ ಕೆಳಗಡೆ ಎಲ್ಲ ನಡೀತಾರೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ನನ್ನ ಹೆಸರು ಮಾಲಾ. ಸರ್ ಇವತ್ತು ಮೇಡಮ್ ಅವ್ರು ಹೇಳಿದ್ರು ಒಂದು 500 ಜನ 600 ಜನದ ಮೇಲೆ ಇನ್ನೂ ಬರ್ತಾ ಇದ್ದಾರೆ ಅಂತ ಹೇಳಿದ್ರು, ಏನು ಹೇಳ್ತೀರಾ? ನಮ್ಮ ಹಾರ್ಟ್ ಪೇಷಂಟ್ ಗೊತ್ತೇ ಇಲ್ಲ ಈ ಥರ ಬಂದು ನೋಡಿಸ್ತಾರೆ, ಎಲ್ಲ ಮಾಡಿಸೋರು ಪಾಪ ಇವರೇ ನಿಂತು ಎಲ್ಲ ಕಡೆ ಓಡಾಡಿಸ್ಕೊಂಡು ಮಾಡಿಸಿ ತೋರಿಸ್ತಾರೆ.
ತುಂಬ ಅನುಕೂಲ ಇದೆ. ಮುಂದಿನ ದಿನದಲ್ಲಿ ಅವ್ರ ಬಗ್ಗೆ ನಿಮಗೆ ಯಾವ ರೀತಿ ಅಭಿಪ್ರಾಯ ಇದೆ? ಜನಸೇವೆ ಮಾಡಲಿ ಅಂತ ದೇವರ ಹತ್ರ ನಾನು ಆಶೆ ಮಾಡ್ತೀನಿ. ಮತ್ತು ಅವರು ಆಶೀರ್ವಾದ ಮತ್ತು ಬೇಡಿಕೆ ಇರ್ತೀನಿ ದೇವರು. ನಮಸ್ತೆ ಸರ್, ನನ್ನ ಹೆಸರು ನವೀನ್ ಕುಮಾರ್ ಅಂತ. ಸೊ ನಮ್ಮದು ಸಂಸ್ಥೆ ಬಂದು ಆಸ್ಟಿಚ್ ಮೊಬಿಲಿಟಿ ಇನ್ಸ್ಟ್ರೂಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಎಲೆಕ್ಟ್ರಿಕ್ ವೀಲ್ ಚೇರ್ ಮತ್ತು ಮ್ಯಾನ್ಯುವಲ್ ವೀಲ್ ಚೇರ್ ಮ್ಯಾನುಫ್ಯಾಕ್ಚರರ್ ನಾವು. ಸೊ ಈಗ ಇಡೀ ಇಂಡಿಯಾದಲ್ಲಿ ನಿಮಗೆ ಯಾರು ಮ್ಯಾನುಫ್ಯಾಕ್ಚರರ್ ಇಲ್ಲ. ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಆ ಥರ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ. ಈಚ್ ಆ್ಯಂಡ್ ಎವ್ರಿ ಡಿಸೆಬಿಲಿಟಿ ಒಬ್ಬೊಬ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವೇನಂದರೆ ಅದೇ ಮ್ಯಾನುಫ್ಯಾಕ್ಚರರ್ ನಿಮ್ಮ ಒಬ್ಬೊಬ್ರದ್ದು ಇಂಡಿವಿಜುವಲ್ ರಿಕ್ವೈರ್ಮೆಂಟ್ ತೊಗೊಂಡು ಅವ್ರ ತಕ್ಕನಾಗೆ ನಾವು ಎಲೆಕ್ಟ್ರಿಕ್ ವೀಲ್ ಚೇರ್ ಮಾಡ್ಕೊಡ್ತೀವಿ, ಮ್ಯಾನ್ಯುವಲ್ ವೀಲ್ ಚೇರ್ ಮಾಡ್ಕೊಡ್ತೀವಿ. ಸೊ ಇವತ್ತು ತಪಾಸಣೆ ನಡೀತಾ ಇದೆ. ಸೊ ಹಂಗಾಗಿ ವೀಲ್ ಚೇರ್ ಬೇಕಂತ ರಿಕ್ವೈರ್ ಮಾಡಿದರು. ಸೊ ನಮ್ಮ ಸಂಸ್ಥೆಯಿಂದ ಫ್ರೀಯಾಗಿ 2 ವೀಲ್ ಚೇರ್ ಕೊಟ್ಟಿದ್ದೀರಿ. ಇಂಥ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಫ್ರೀಯಾಗಿ ವೀಲ್ ಚೇರ್ ಕೊಟ್ಟಿದ್ದೀರಿ, ಮ್ಯಾನ್ಯುವಲ್ ವೀಲ್ ಚೇರ್. ಸೊ ನಮ್ಮ ಸಂಸ್ಥೆ ಲೈಕ್ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು ಮತ್ತು BBMPಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಲೈಕ್ ವಿಕಲಚೇತನರು ಅರ್ಜಿ ಸಲ್ಲಿಸಿ ವೀಲ್ ಚೇರ್ನ ಉಚಿತವಾಗಿ ಪಡಿಬೋದು ಅಂತ ಸೇವೆಯಲ್ಲಿ ಇದಿರುತ್ತೆ. ಮತ್ತು ಬ್ಯಾಂಗ್ಳೂರು ಲಿಮಿಟ್ಸಲ್ಲಿ BBMPಯಲ್ಲಿ ಅರ್ಜಿ ಸಲ್ಲಿಸ್ಬೋದು. ಕರ್ನಾಟಕ ಲಿಮಿಟ್ಸಲ್ಲಿ ನೀವು ಲೈಕ್ ವಿಕಲಚೇತನ ಇದರಲ್ಲಿ ಸಂಸ್ಥೆಯಲ್ಲಿ ನೀವು ಫ್ರೀಯಾಗಿ ಎಲೆಕ್ಟ್ರಿಕ್ ವೀಲ್ ಚೇರ್ ಪಡಿಬೋದು. ಸರ್, ಮತ್ತೆ ನಿಮ್ಮ ಕಡೆಯಿಂದ ಡೈರೆಕ್ಟಾಗಿ ಬಂದರೆ ಯಾವುದೇ ರೀತಿ ಅನುಕೂಲತೆ ಸಾರ್ವಜನಿಕರಿಗೆ? ಸಾರ್ವಜನಿಕರು ಸರ್ ಲೈಕ್ ನಮ್ಮ ಕಡೆಯಿಂದ ಲೈಕ್ ಡಿಸ್ಕೌಂಟ್ಸ್ ಇರುತ್ತೆ. ಮತ್ತು ಅವ್ರಿಗೆ NGO ಕಡೆಯಿಂದ ಸೊ ಆ ಥರ ಸಂಸ್ಥೆಗಳು ನಮಗೆ ಫಂಡ್ಸ್ ಮಾಡ್ತಾರೆ. ಸೊ ಅಂಥವ್ರಿಗೆ ಯಾರ್ದನ್ನ ಅನುಕೂಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಬಂದು ತಮ್ಮನ್ನು ಭೇಟಿ ಆಗ್ಬೋದಾ? ಎಸ್ ಸರ್, ಖಂಡಿತ ಯಾವತ್ತು ಬೇಕಾದರೂ ಬಂದು ಫೋನ್ ಮಾಡ್ಬೋದು. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? ಸರ್ 9108500132. ಧನ್ಯವಾದ. ತಮ್ಮ ಪರಿಚಯ ಸರ್, ನನ್ನ ಹೆಸರು ನವೀನ್ ಕುಮಾರ್, ರೀಜನಲ್ ಸೇಲ್ಸ್ ಮ್ಯಾನೇಜರ್. ರೈಟ್ ಸರ್, ಥ್ಯಾಂಕ್ ಯು.